ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತೇನು ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ ಅವಾಗಿಂದ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ 11:15. ಸೊ ನೋಡೋಣ, ಏನಾದ್ರು ಇದ್ದರೆ ಚೆಕ್ ಮಾಡೋಣ. ಇವಾಗ ಒಂದು ಕಡೆ ಮದುವೆಗೆ ಹೋಗಿದ್ವಿ. ಸೊ ಅಲ್ಲಿ ಮದುವೆ ಮುಗಿಸಿ, ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅನ್ನೋಕ್ಕಿಂತನೂ ಮನಸ್ಸಾಗಿಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಡೈರೆಕ್ಟು ನಮ್ಮ ಫ್ರೆಂಡಿನ ಮನೆಗೆ ಬಂದೆ. ಇವಾಗ ಇಲ್ಲಿಂದ ವಾಪಸ್ ಮನೆಗೆ ಹೋಗಬೇಕು. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಂದಿದ್ದೆ. ಅಂದರೆ ನಮ್ಮೂರಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಅದು ಗೊತ್ತು ನಿಮಗೆ. ಸೊ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ನಮ್ಮ ಕಷ್ಟಕ್ಕೆ ನಾನು ಕೇಳೋದು ನಿಮ್ಮ ಹತ್ರ ಒಂದೇ: ಲೈಕು ಮತ್ತು ಸಬ್ಸ್ಕ್ರೈಬು ಮತ್ತು ಶೇರ್. ಆದಷ್ಟು ಶೇರ್ ಮಾಡಿ ಜನಗಳಿಗೆ. ನನ್ನ ವೀಡಿಯೋ ಇವನೊಬ್ಬ ವೀಡಿಯೋ ಮಾಡ್ತಾನೆ ಅನ್ನೋದು ತಲುಪಲಿ ಅನ್ನೋದು ನನ್ನ ಆಸೆ. ಸೊ ಬೇಗ ನೀವೇನೇನು ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಅದನ್ನೆಲ್ಲ ಬೇಗ ಮಾಡ್ಕೊಬನ್ನಿ ಅಂತ ಹೇಳ್ತಾ ಬನ್ನಿ. ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಈಗಾಗಲೇ ಟೈಮ್ ಆಗಿದೆ. ಇವತ್ತಿನ ವೀಡಿಯೋ ನನಗೆ ಅಷ್ಟು ಮಾಡೋಕ್ಕಾಗಿಲ್ಲ. ಸೊ ಅಂದರೆ ಇವತ್ತು ಸುಮ್ಮನೆ ನಾನು ತೋರ್ಸೋಕ್ಕೂ ನನಗೆ ಇಷ್ಟ ಆಗಲ್ಲ. ಮತ್ತು ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ಫೈನಲಿ ಮನೆಗೆ ಬಂದೆ. ನೋಡ್ರಿ, ಮನೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ದಿ ನೆಕ್ಸ್ಟ್ ಡೇ. ಸೊ ಗೈಸ್, ಇವಾಗ ಬೆಳಿಗ್ಗೆನೆ ಎದ್ದು ಇವಾಗ ಹೊರಟಿರೋದು ನಮ್ಮ ಮನೆಗೆ. ಅಂದರೆ ನಮ್ಮ ಅಣ್ಣ ಒಬ್ಬ ಅಲ್ಲೇ ಇದ್ದಾನೆ. ಸೊ ಅವನನ್ನು ಕರ್ಕೊಬರಂಗಾಗತ್ತೆ. ಬಟ್ ಅಲ್ಲಿ ನನಗೊಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆಗೆ, ರಿಪ್ಪನ್ಪೇಟೆಗೆ. ಸೊ ಬನ್ನಿ, ಲೆಟ್ಸ್ ಗೋ. ಆವಾಗಲೇ ಮನೆಗೆ ಬಂದು ಮಲಗಿಬಿಟ್ಟಿದ್ದೀನಿ. ಸೊ ಬನ್ನಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಎಷ್ಟೋ ದಿನ ಆದಮೇಲೆ ನಮ್ಮ ಡ್ಯಾನಿನ ಮತ್ತೆ ನಾನು ವಾಕಿಂಗ್ ಕರ್ಕೊಬಂದಿದ್ದೀನಿ ಇವತ್ತು. ನೋಡಿ, ಬರ. ಇವಾಗ ಆ್ಯಕ್ಚುಲಿ ಮತ್ತೆ ಊರಿಗೆ ಹೋಗಬೇಕು. ಸ್ವಲ್ಪ ವಾಲಿಬಾಲ್ ಆಡೋಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋಗ್ತೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಆಟ ಆಡಿ ಇವಾಗ ಜ್ಯೂಸ್ ಕುಡ್ಕೊಂಡು ಹೊಂಟೀವಿ. ಸೊ ಬನ್ನಿ. ಸೊ ಗೈಸ್, ರಿಯಲಿ ಸಾರಿ, ನನಗೆ ಸ್ವಲ್ಪ ಹುಷಾರಿಲ್ಲದೆ ವಿಡಿಯೋ ಏನೋ ಮಾಡೋಕ್ಕಾಗಿಲ್ಲ. ಅಂತ ಒಂದಿಷ್ಟು ಕೆಲಸ ಆಗಿತ್ತು. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ, ಅದಂತೂ 100%. ಇವಾಗ ನೋಡಿ, ದನನ ಬ್ಯಾಣ ಕೊಡಿದೆ. ಸೊ ನೋಡಿ, ಟಾಮಿ ಗೀಮಿ ಎಲ್ಲ ಇಲ್ಲೇ ಇದ್ದಾರೆ. ಸೊ ಇವತ್ತು ನನಗೆ 2 ದಿನ ನಿಜ ಹೆವಿ ಸುಸ್ತಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದೇ ನೀವು ಇವತ್ತಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ, ಅದಂತೂ ಪಕ್ಕ. ಬನ್ನಿ, ಇವತ್ತೇನೇನು ಮಾಡೋದು ನೋಡೋಣ. ಇಸ್ಕೊ. ಸೊ ಗೈಸ್, ಇವಾಗ ತೋಟಕ್ಕೆ ಬಂದೆ ಡೈರೆಕ್ಟ್. ನೋಡಿ ವೆದರ್ ಹೆಂಗಿದೆ ಇವತ್ತು. ಇದು ಆ್ಯಕ್ಚುಲಿ ಹಂಗೆ ಒಂದು ಕೊಳ ಥರ ಇದೆ. ಸೊ ಇದೇನು ನೀರು ಯಾರು ಏನು ಯೂಸ್ ಮಾಡಲ್ಲ. ಬನ್ನಿ. ಸೊ ಗೈಸ್, ಇವಾಗ ಗರ್ತಿಕೆರೆ ಬಂದಿದ್ವಿ. ಗರ್ತಿಕೆರೆ ಬಂದು ಇವಾಗ ವಾಪಸ್ ಹೊರಟ್ವಿ. ಸೊ ಬನ್ನಿ, ಲೆಟ್ಸ್ ಗೋ. ಇವಾಗ ಗದ್ದೆಗೆ ಬಂದು ಇಲ್ಲಿ ನೋಡಿ, ಹುಲ್ಲಿನ ಹೊರೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಇವಾಗ ಹುಲ್ಲಿನ ಹೊರೆ ಎಲ್ಲ ತಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ನಮ್ಮ ಬಾಹುಬಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಬನ್ನಿ, ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲೊಂದು ಲೇಡಿ ಇದೆ. ಜೀವ ಇದೆಯಾ ಸತ್ತೋಗಿದೆಯಾ? ಸತ್ತೋಗಿದೆ ಅನ್ಸುತ್ತೆ. ಬನ್ನಿ, ಲೆಟ್ಸ್ ಗೋ. ಹಿಂಗೆ ಬೆಳಗ್ಗೆ ಮುಂಚೆ ಬಂದರೆ ಗದ್ದೆ ಕಡೆ ಏನಾದ್ರು ಒಂದು ಕಾಣಿಸ್ತಾನೇ ಇರುತ್ತೆ. ವೆದರ್ ಹೆಂಗಿದೆ ಇವತ್ತು. ಆ್ಯಕ್ಚುಲಿ ನೈಟು 2 ಗಂಟೆಯಿಂದನೂ ಮಳೆ ಬರ್ತಾಯಿತ್ತು. ಸೊ ಬೆಳಗ್ಗೆ ಆದ ಕೂಡಲೇ ಮಳೆ ನಿಂತಿದೆ. ನಾನು ಮಲ್ಕೊಂಡಾಗ ಸೌಂಡು ಗೊತ್ತಾಗತ್ತೆ ಯಾರಿಗೆ ಆದರೂ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಇಲ್ಲಿಗೆ ಗದ್ದೆ ಎಂಡು. ಸೊ ಅಲ್ಲಿಂದ ಫುಲ್ಲು ಅಲ್ಲೊಂದು ಮನೆ ಕಾಣಿಸ್ತಾ ಇದೆ ನೋಡಿ, ಲಾಸ್ಟ್. ಸೊ ಅಲ್ಲಿ ತನಕ ದೆನ್ ಈ ಕಡೆಯಿಂದ ಇಲ್ಲಿಂದ ತೋಟ ಸ್ಟಾರ್ಟ್ ಇವಾಗ. ಸೊ ಬನ್ನಿ, ಲೆಟ್ಸ್ ಗೋ. ನಮ್ಮ ತೋಟ ಟೂರ್ ಮಾಡಿಲ್ಲ ಅನ್ಸತ್ತೆ ನಾನಲ್ಲ. ಒಂದಿನ ಮಾಡೋಣ, ಖಂಡಿತವಾಗ್ಲೂ ಮಾಡೋಣ. ಲೆಟ್ಸ್ ಗೋ. ಗೈಸ್, ಇವಾಗ ತೋಟಕ್ಕೆ ಬಂದೆ. ಇದು ಹಾಗೆ ಒಂದು ಕಾಲುವೆ ಇದೆ. ಸೊ ನೋಡಿ, ಒಂದ್ಸಲಿ ಫುಲ್ ತೋಟ ಟೂರ್ ಮಾಡೋಣ. ಇವತ್ತು ಆ್ಯಕ್ಚುಲಿ ಮತ್ತೆ ನಾನು ರಿಪ್ಪನ್ಪೇಟೆಗೆ ಹೋಗಬೇಕು. ನಮ್ಮ ಮನೇಲಿ ಫೋನ್ ಮಾಡಿದರು. ಸೊ
ಬನ್ನಿ ಈಗ ಹೋಗೋಕ್ಕಾದ್ರೆ ಹೇಳ್ತೀನಿ ಏನು ಅಂತ. ಹೋಗ್ತಾ ಇದ್ದೆ, ಪಾಪ ಯಾರೋ ಅಲ್ಲಿ ನೋಡ್ಬಿಟ್ಟಿದ್ದಾರೆ, ನೇರಾಗಿ ಓಡಿಸ್ಬೇಕು ಯಾವತ್ತೂ. ಸೊ ಬನ್ನಿ ಸ್ಪೀಡಿಂಗ್ ನೋಡಿ ಪಾಪ. ಸೊ ಆಲ್ಮೋಸ್ಟ್ ಗೇರಾಗಿ ಓಡಿಸಿ, ಗಾಡಿ ಓಡಿಸ್ತಾ ಇಲ್ಲ. ಸೊ ಬನ್ನಿ ಇವಾಗ ನಡೆಸ್ಕೊ ಹೋಗುವ. ನಮ್ಮ ಫ್ರೆಂಡ್ ಒಂದು ಹೊಸ ಗಾಡಿ ತಗೊಂಡಿದ್ದ. ಸೊ ಅವ್ನು ಸರ್ವಿಸಿಗೆ ಬಿಟ್ಟಿದ್ದಂತೆ. ಇವಾಗ ಅವ್ನ ಗಾಡಿ ತಗೊಂಡು ನಾನು ವಾಪಸ್ ಮನೆ ಕಡೆ ಹೊರಟೆ. ಬನ್ನಿ ಅವ್ರು ನನ್ನ ಗಾಡಿ ಬರ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರಂತ. ಇವಾಗ ಅಲ್ಲಿಂದ ಡೈರೆಕ್ಟ್ ವಾಪಸ್ಸು ಮನೆಗೆ ಬಂದ್ವಿ. ಸೊ ಗೈಸ್ ನಾನು ಮೊಸರು ಇವಾಗ ತಗೊಳಕ್ಕಂತ ಬಂದೆ. ಹಾಗೆ ಎಲ್ಲಿಯಾದರೂ ಸ್ವೀಟ್ಸ್ ಇರುತ್ತೆ ಅಂತ ಹೇಳಿ ಓಪನ್ ಮಾಡಿದೆ. ವಜ್ರ ಹೆಂಗೆ ಇಟ್ಟಿದ್ದಾರೆ, ಇದು ನಮಗೆಲ್ಲ ವಜ್ರನೇ. ಸೊ ಏನಕ್ಕೆ ತಂದಿದ್ದಾರೆ, ಏನಕ್ಕೆ ಇಷ್ಟೆಲ್ಲ ಇಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ವಾಟ್ ವಿ ಡೂ ಗಾಯ್ಸ್, ಇಷ್ಟು ನನ್ನ ಪ್ರಕಾರ ಯಾರೋ ಗಿಫ್ಟ್. ಇಲ್ಲಿ ನೋಡಿ, ಮತ್ತು ಮಿಠಾಯಿ, ದೆನ್ ಸ್ವೀಟ್ಸ್. ಇದು ಮುಂಚೆನೇ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಇದು ಬಾಳೆಕಾಯಿ ಚಿಪ್ಸ್. ಸೊ ಇಷ್ಟೆಲ್ಲ ಯಾಕೆ ಇಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಫುಲ್ಲು ಖುಷಿ ಇವತ್ತು. ಸೊ ಇವಾಗ ನಮ್ಮಮ್ಮ ಕಾರ್ ತಗೊಂಡು ಹೊರಟ್ರು ಪಾರ್ಲರಿಗೆ. ಸೊ ಬನ್ನಿ, ತೋಟಕ್ಕೆ ಹೋಗಬೇಕಿತ್ತು, ಒಂದು ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು. ಸೊ ಬನ್ನಿ ಲೆಟ್ಸ್ಕೋ ನೋಡೋಣ. ಒಳ್ಳೆ ಒಂದು ಮಸ್ತ್ ಐಸ್ ಕ್ರೀಮ್ ತಿಂತಾ ಟಿ ವಿ ನೋಡ್ತಾ ಇದ್ದೀನಿ. ಸೊ ಬನ್ನಿ ಲೆಟ್ಸ್ಕೋ ಗೈಸ್. ಸೊ ಇವಾಗ ಬನ್ನಿ ನಮ್ಮ ಡ್ಯಾನಿಗೆ ಒಂದು ಸ್ವಲ್ಪ ಊಟ ಹಾಕೋಣ. ನಾನು ಒಂದು ಸ್ವಲ್ಪ ಟಿ ವಿ ನೋಡ್ತಾ ಹಂಗೆ ಮಲಗಿಬಿಟ್ಟೆ. ಏನೋ ಮಾಡ್ತಿದ್ದೆ ಇನ್ನಿಲ್ಲೀಗ. ಸೊ ನಾನು ಟಿ ವಿ ನೋಡ್ತಾ ಹಂಗೆ ಮಲಗಿಬಿಟ್ಟಿದ್ದೆ. ಇವಾಗ ಇವಾಗ ನೆನಪಾಯ್ತು ಡ್ಯಾನಿದು. ಸೊ ಊಟ ಹಾಕ್ಬೇಕು. ಸೊ ಬನ್ನಿ ಲೆಟ್ಸ್ ಗೋ. ಬೇಗ ಡ್ಯಾನಿ ಊಟ ಹಾಕೋಣ. ಇಲ್ಲಿ ನೋಡಿ, ಸೊ ಸ್ವಲ್ಪ ಬೆಳಕಿದೆ ಅಷ್ಟೇ, ಕತ್ಲಾಗ್ತಾ ಬಂತು. ಸೊ ಬನ್ನಿ ಡ್ಯಾನಿ ಬಂದೆ. 2 ಮಿನಿಟ್ಸ್ ಡ್ಯಾನಿಗೆ ಊಟ ಹಾಕಿ ವಾಕಿಂಗ್ ಕರ್ಕೊಂಡೋಗಿ ಆಮೇಲೆ ಸಿಗ್ತೀನಿ. ಮತ್ತೆ ಅದನ್ನು ತೋರ್ಸೋಕೆ ಹೋಗಲ್ಲ. ಲೆಟ್ಸ್ಕೋ. ಸೊ ಇವಾಗ ಕಟಿಂಗ್ ಮಾಡ್ಸೋಕೆ ಬಂದೆ ಡೈರೆಕ್ಟ್. ಸೊ ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ. ವಿಡಿಯೋನೇ ಆನ್ ಮಾಡಿರಲಿಲ್ಲ ನಾವಾಗ. ಸೊ ಇವಾಗ ಮಸ್ತ್ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ನೋಡ್ಬೋದು, ಚೆನ್ನಾಗಿದೆ ಅನ್ಕೊತೀನಿ. ಸೊ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ನೋಡಿ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಲೆಟ್ಸ್ಕೋ. ಒಂದು ಶಾಪಿಂಗ್ ಮಾಡ್ಕೊ ಬಂದೆ ಡ್ರೆಸ್ಗಳನ್ನ. ಯಾಕೆ ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ. ಸೊ ಬನ್ನಿ ಲೆಟ್ಸ್ಕೋ. ಸೊ ಗೈಸ್ ಇವಾಗ ಮಸ್ತ್ ಸ್ನಾನ ಮಾಡಿ ಇವಾಗ ಹೋಗ್ತಿರೋದು ನಾನು ನಮ್ಮ ಅಣ್ಣನ ಕರ್ಕೊಬರೋಕ್ಕೆ. ಸೊ ರೈಲ್ವೆ ಸ್ಟೇಷನಿಗೆ. ಸೊ ಬನ್ನಿ ಲೆಟ್ಸ್ ಗೋ, ಹೋಗುವ. ಎಷ್ಟು ಬಟ್ಟೆನ ಶಾಪಿಂಗ್ ಬಂದಿದ್ದೆ. ಇದೊಂದು ಪ್ಯಾಂಟ್, ದೆನ್ ಇದೊಂದು ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಗೊಬಂದಿದ್ದೆ. ಆಮೇಲೆ ಇನ್ನೊಂದು ಶರ್ಟ್ ಅವ್ನು ಹಾಕ್ಕೊಂಡಿದ್ದಾನೆ ನಮ್ಮಣ್ಣ. ಇವ್ನು ನೋಡ್ರಿ ಇದ್ರ ಚೈನೀಸ್ ಅವನು. ಸೊ ಬನ್ನಿ. ಸೊ ಗೈಸ್ ಆಮೇಲೆ ಇದೊಂದು ಶರ್ಟ್ ತೊಗೊಂಬಂದಿದ್ದೆ. ಸೊ ಇದರಲ್ಲೇ ಎರಡರಲ್ಲಿ ಇದನ್ನು ನಮ್ಮ ಅಣ್ಣಂಗೆ ಕೊಡ್ತೀನಿ. ಸೊ ಅವ್ನು ಹಾಕೊಂಡ್ಲಿ. ದೆನ್ ಪಾಪು ವೈಟ್ ಶರ್ಟು ತೆಗೆದ್ಬಿಟ್ಟಿಯ. ಸೊ ಇದೊಂದು ಹಾಯ್ 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 ಹಿಂಗೆ. ಸೊ ಇವನು ನಮ್ಮ ರಶ್ಮಿ ಅಕ್ಕನ ಮಗ. ಸೊ ಇವಾಗ ತೋರಿಸ್ತೀನಿ ಬನ್ನಿ ಲೆಟ್ಸ್ಕೋ. ಸೊ ಇವನು ಲಿಕ್ಕಿತ್ತು ಬಂದ ಅವಾಗಲೇ. ಸೊ ನಮ್ಮ ಭಾವ, ಇವರು ಇರೋದು ಬೆಂಗಳೂರಲ್ಲಿ ಮಗ. ದೆನ್ ಬನ್ನಿ ರಶ್ಮಿ ಅಕ್ಕ ಅನ್ನಲ್ಲ, ರಶ್ಮಿ ಅಕ್ಕ ಅಂತ ತೋರಿಸ್ತೀನಿ ನೋಡಿ. ನೋಡಿ ರಶ್ಮಿ ಅಕ್ಕ, ಅವ್ನು ಇನ್ನೊಬ್ಬ ಪಾಪು. ಸೊ ಇವ್ನು ನೋಡ್ರಿ ಫೈಟಿಂಗ್
ಕುಂಪು ಕರಾಟೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವರು ರಶ್ಮಿ ಅಕ್ಕ, ಇವರು ಕೂಡ ಬೆಂಗಳೂರಲ್ಲೇ ಇರೋದು. ಸೊ ಬನ್ನಿ, ಇವಾಗ ಊಟ ಆಯಿತು, ಊಟ ಆಗಿ ಕುತ್ಕೊಂಡಿದ್ದೀವಿ. ಅಪ್ಪಾಜಿ ನೋಡಿ ಇಲ್ಲಿ. ಸೊ ಇವಾಗೆಲ್ಲ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸೊ ಚಿಚಿ ಸೊ ಬನ್ನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಹೇಳು ಪಾಪು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಡೌನ್ಲೋಡ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ ಅನ್ನು ಅಷ್ಟೇ. ಶೇರ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಬೇಕು. ಸೊ ನೋಡಿದ್ರಲ್ಲ ಗೈಸ್, ಪಾಪ ನಮ್ಮ ಪಾಪು ಹೇಳಿದ್ದಾನೆ. ಸೊ ಎಲ್ಲರೂ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.